ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿರುವಂತಹ ಕೇಸ್ ಇದು. ವಾಟ್ಸ್ಆಪ್ ಮೂಲಕ ಸ್ನೇಹಿತರಿಗೆ ಪ್ರಶ್ನೆ ಪತ್ರಿಕೆ ಶೇರ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಜೀವಶಾಸ್ತ್ರ ಎಕ್ಸಾಮ್ ಅನ್ನ ಈಗ ಮಂಡ್ಯ ಡಿಡಿಪಿಐ ರದ್ದುಗೊಳಿಸಿದ್ದಾರೆ. ಕಾರ್ಮೆಲ್ ಕಾಲೇಜು ಸಂಸ್ಥೆ ಮೇಲೆ ಶಿಸ್ತು ಕ್ರಮಕ್ಕೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪಿಯು ಮಂಡ್ಯ ಪ್ರಭಾರ ಉಪನಿರ್ದೇಶಕ ಜಯಶಂಕರಪ್ಪ ಅವರು ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಗಾಯಿತು, ಯಾರಿದನ್ನ ಲೀಕ್ ಮಾಡಿದ್ರು, ಇದು ಎಷ್ಟು ಜನಕ್ಕೆ ಹಂಚಿಕೆ ಆಯಿತು, ಇದೆಲ್ಲವೂ ಕೂಡ ಈಗ ತನಿಖೆಯಿಂದ ಗೊತ್ತಾಗುತ್ತೆ. ಆದರೆ ಯಾರೋ ಒಂದೆರಡು ಮೂರು ಜನ ಮಾಡೋದ್ರಿಂದಾಗಿ ಈ ಪರೀಕ್ಷೆಗೆ ತಯಾರಾಗಿದ್ದಂತಹ ಮಕ್ಕಳಿಗೂ ಕೂಡ ಒಂದು ರೀತಿಯ ಹಿಂಸೆ, ಮತ್ತೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಈ ಗೋಜಲುಗಳನ್ನು ತಡೆಯೋದಕ್ಕೆ ಶಿಕ್ಷಣ ಇಲಾಖೆಗೆ ಸಾಧ್ಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದೇ ವಾರ್ಷಿಕ ಪರೀಕ್ಷೆ ನಮ್ಮ ಜಿಲ್ಲೆಯಲ್ಲಿ ಸರ್ 6ನೇ ತಾರೀಕಿಂದ 15ನೇ ತಾರೀಕುವರೆಗೆ ನಡೀತಾ ಇದೆ ಸರ್. ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಲ್ ಕೇಂದ್ರದ ಮೂಲಕ ಆಯಾ ಕಾಲೇಜುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಮತ್ತು ನಾವು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಹೇಳಿದ್ದೀವಿ, ಪರೀಕ್ಷಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಪರೀಕ್ಷಾ ವೇಳಾಪಟ್ಟಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ಕೂಡ ಮುಂಚಿತ ಪರೀಕ್ಷೆಗಳು ಮಾಡೋದಾಗಲಿ ಅಥವಾ ನೀವೇ ನಿರ್ಧಾರ ಮಾಡ್ಕೊಳ್ಳೋದಾಗಲಿ ಇಲ್ಲ. ಏನಾದರೂ ವ್ಯತ್ಯಾಸಗಳಾದರೆ ಅದು ಸಂಪೂರ್ಣವಾಗಿ ನೀವೇ ಜವಾಬ್ದಾರರು ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗಿದ್ದು ಕೂಡ ಏನಾಗಿದೆ ನಮ್ಮಲ್ಲಿ ಅಂತಂದರೆ, ಈ ದಿನ ಆಗಬೇಕಾದಂಥ ಒಂದು ಜೀವಶಾಸ್ತ್ರ ವಿಷಯದ ಪತ್ರಿಕೆ ಸರ್, ಅದನ್ನು ಅವರು ಮುನ್ನೆನೇ ಮಾಡ್ಕೊಂಬಿಟ್ಟಿದ್ದಾರೆ. ಆ ವಿಚಾರ ನಮಗೆ ಬೆಳಿಗ್ಗೆ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಇದು ಒಂದು ಕಾಲೇಜಿಂದ ಆಗಿರೋ ಎಡವಟ್ಟ ಅಥವಾ ಬೇರೆ ಬೇರೆ ಕಾಲೇಜುಗಳಿಗೂ ಕೂಡ ಇದು ಶೇರ್ ಆಗಿದೆಯಾ? ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಮೂಡ್ತಾ ಇದೆ. ದಿವ್ಯಾ, ಇದು ಪಿಯು ಆಡಳಿತ ಮಂಡಳಿ ಕೂಡ ಇಂದಲೇ ಕೂಡ ಆಗಿರುವಂತಹ ಎಡವಟ್ಟಾಗಿರುವಂಥದ್ದು. ಯಾಕಂತಂದ್ರೆ ಮಧ್ಯವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಆಯಾಯ ದಿನವೇ ಕೂಡ ಸಂಬಂಧಪಟ್ಟಂತ ಕಾಲೇಜಿಗೆ ಪ್ರಶ್ನೆ ಪತ್ರಿಕೆಯನ್ನ ತಲುಪಿಸಬೇಕಂತ ಕೆಲಸವನ್ನ ಪಿಯು ಮಂಡಳಿ ಮಾಡಬೇಕಾಗಿತ್ತು. ಆದ್ರೆ ಕಳೆದ 3-4 ದಿನಗಳ ಹಿಂದೆ ಕೂಡ ಆಯಾಯ ಕಾಲೇಜಿನ ಪ್ರಾಂಶುಪಾಲರಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇದನ್ನ ಏನು ಖಾಸಗಿ ಕಾಲೇಜಿನವರು ದುರುಪಯೋಗ ಪಡಿಸಿಕೊಂಡಿರುವಂಥದ್ದು. ಮೊದಲನೇದಾಗಿ ಮಂಡ್ಯದ ಕಾರ್ಮಲ್ ವಿದ್ಯಾಸಂಸ್ಥೆ ಏನಿದೆ, ಆ ವಿದ್ಯಾಸಂಸ್ಥೆ ತನಗೆ 3-4 ದಿನಗಳ ಹಿಂದೆ ಪ್ರಶ್ನೆ ಪತ್ರಿಕೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಕೂಡ ಏನು ಜೀವಶಾಸ್ತ್ರದ ಎಕ್ಸಾಮ್ ಅನ್ನ ಮಾಡಿದೆ. ಸದ್ಯ ಟೈಮ್ ಟೇಬಲ್ ಪ್ರಕಾರ ಇರುವಂತದ್ದು ಇವತ್ತು ಜೀವಶಾಸ್ತ್ರದ ಎಕ್ಸಾಮ್ ಇತ್ತು. ಆದ್ರೆ ಕಾರ್ಮಲ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ತಮಗೆ 4 ದಿನವೇ ಕೂಡ ಹಿಂದೆ ಕೂಡ ಈ ಒಂದು ಪರೀಕ್ಷೆ ನಡೆದಿದೆ. ಆ ನಿಟ್ಟಿನಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳೆಲ್ಲವನ್ನು ಕೂಡ ಒಂದು ನೋಟ್ ನಲ್ಲಿ ಬರೆದು ತಮ್ಮ ಇತರ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಹಂಚುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಒಂದ್ ಕಡೆ ಪಿಯು ಆಡಳಿತ ಮಂಡಳಿಯ ಒಂದು ಎಡವಟ್ಟನ್ನ ಇದೀಗ ಖಾಸಗಿ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಅಧಿಕಾರಿಗಳು ತಪ್ಪಿದೆ, ಇನ್ನೊಂದ್ ಕಡೆ ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಮತ್ತೆ ಒಂದು ಸಿಬ್ಬಂದಿಗಳ ತಪ್ಪಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಂತ ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನೋದನ್ನ ಕಾದು ನೋಡಬೇಕಾಗಿರುತ್ತದೆ. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ.